ಕತ್ತೆ ಆಗೋ ನಾಯಿ ಆಗೋ ಹೋಗ್ತಾಗ ಅನ್ನ ಕಾಯ್ತದ? ಕತ್ತೆ ಹೇಳಿ, ನಾಯಿ ಬರುತ್ತದಲ್ಲ ಹಂಗೆ. ಆಗ ಅನ್ನಕ್ಕಾಗಲ್ಲ, ಬೋಬೋ ಅನ್ಬೇಕಾಯ್ತದೆ. ನರಜನ್ಮ ಬಂದಾಗ, ನಾಲಿಗೆ ಇದ್ದಾಗ, ಅದರೊಳಗೂ ಶ್ರೇಷ್ಠವಾದ ಭಗವಂತ, ಆಗ ಅದು ನಾಲಿಗೆ ಇದ್ದಾಗ ಮೂಗನಾದ ಅನ್ನಕ್ಕಾಗತ್ತ? ಮೂಗನಾದ ಅನ್ನಕ್ಕಾಗಲ್ಲ. ಭಗವಂತ ಇವತ್ತು ಕೆಲವು ಜನಗಳಿಗೆ ಮಾತನ್ನೇ ಕೊಟ್ಟಿಲ್ಲ, ಅವ್ರು ಅನ್ನಕ್ಕಾಗತ್ತ? ನರಜನ್ಮ ಬಂದಾಗ, ನಾಲಿಗೆ ಇದ್ದಾಗ ನಾರಾಯಣ, ಕೃಷ್ಣ, ಗೋವಿಂದ, ಪರಮಾತ್ಮ ಅಂತ ಹೇಳಿ ನಾವು ಆ ಪಾಪವನ್ನು ತೊಡಕಬೇಕು. ಮಕ್ಕಳಾಡಿಸುವಾಗ ಮನೆಯೊಳಗಾದರೂ ಕೂಡ ರಾಮ, ಕೃಷ್ಣ, ಗೋವಿಂದ, ಹರೀಶ ಹೆಸರಿಟ್ಟಿದ್ರಲ್ಲ ಮಕ್ಕಳಿಗೆ. ಈಗೆಲ್ಲ ಹೆಸರಿಡೋ ವಿಚಾರನೆ ಬೇರೆ. ಆಗಿನ ಕಾಲದಲ್ಲಿ ಹೆಸರಿಡ್ತಾ ಇದ್ರು ಅಂತ ಗೋವಿಂದ, ರಾಮ, ಕೃಷ್ಣ, ನಾರಾಯಣ, ಮಲ್ಲೇಶ ಈ ರೀತಿ ಹೆಸರಿಡೋರು. ಈಗ ಅನಿಲ್, ನಿಮ್ಮಗಳೇ ಸುನಿಲ್, ನಿಮ್ಮಗಳೇ ಪುನಿಲ್, ಎಲ್ಲ ಬರೀ ನಿಲ್ಲೇ ಇವು. ಮುಂದಕ್ಕೊಬ್ರು ಹೋಗಂಗಿಲ್ಲ, ಎಲ್ಲ ಇಲ್ಲೇ ನಿಲ್ಲು, ಇಂಥ ಹೆಸರಿಟ್ಕೊಡ್ತಾರೆ ಈಗ. ಆದರೆ ಹೆಂಗಸನ್ನಬೇಕು, ಗಂಡಸಂಗೆ ಕೂತಿರ್ಬೇಕು ಅಂತಲ್ಲ. ತಬ್ಬಲಿಯಾದಾಗ ಒಬ್ಬನೇ ಇರುವಾಗ ನಾರಾಯಣ ಎನ್ನಿರೋ, ತಂದೆ ತಾಯಿಯನ್ನು ಕಳ್ಕೊಂಡಾಗ, ದಿಕ್ಕೆ ಕಾಣದಂತಾದಾಗ, ದಿಕ್ಕರಿದಂತಾಗ ಆದಾಗ ಭಗವಂತ ನಮಗೆ ಜ್ಞಾನಪ್ಪ ದಿಕ್ಕು. ನಮಗೆ ಯಾರು ಮಾರ್ಗ ತೋರ್ತಾರೆ? ನಮ್ಗೆ ಬುದ್ಧಿ ಹೇಳೋರು ಯಾರು? ನಮ್ಗೆ ತಿದ್ದಿ ಹೇಳೋರು ಯಾರು? ತಂದೆ ಬರ್ತಾ ಇದ್ದಾನೆ ಅಂದ್ರೆ ಒಂದು ರೀತಿ ಭಯ ಹುಟ್ಟೋದು ಅಲ್ವಾ? ಆ ಶಕ್ತಿ, ಆ ಭಯ ಅಂತಕ್ಕಂಥ ಶಕ್ತಿ ಜಗತ್ತಿನಲ್ಲಿ ತಂದೆ ಒಬ್ಬನಿಗಲ್ಲದೆ ಯಾರಿಗೂ ಬರಕ್ಕೆ ಸಾಧ್ಯ ಇಲ್ಲವಂತೆ. ಅಪ್ಪ ಬರ್ತಾ ಇದ್ದಾರೆ ಅಂದ್ರೆ ಮಕ್ಕಳು ಹಂಗೆ ಭಯ ಪಡ್ತಾರೆ. ಅಂತಹ ತಂದೆ ಕಳ್ಕೊಂಡಾಗ, ತಾಯಿಯನ್ನು ಕಳ್ಕೊಂಡಾಗ, ದುಃಖ ಹೆಚ್ಚಾದಾಗ, ದಿಕ್ಕರಿದಂತಾದಾಗ, ಕತ್ಲೆಯಾದಾಗ, ಕಾಡಿನಲ್ಲಿ ಬರುವಾಗ, ಸಂಕಷ್ಟಕ್ಕೆ ಸಿಲುಕಿದಾಗ, ಸಂಕಟ ಬಂದಾಗ ಕೂಡ ನಾವು ವೆಂಕಟರಮಣ ಅನ್ನಬೇಕು. ಅಂತಹ ಭಗವಂತನನ್ನ ನೀವೆಲ್ಲರೂ ಗಟ್ಟಿಯಾಗಿ ಒಂದ್ಸಾರ ಗೋವಿಂದ ಅಂದ್ರೆ ಇನ್ನು ಮುಂದೆ ಕಥಾಭಾಗದ ಕಡೆ ಹೋಗೋಣ. ಅಂತಹ ಭಗವಂತನನ್ನ ಇಲ್ಲಿ ಕಥಾಭಾಗದಲ್ಲಿ ಹೇಳುವುದಾದ್ರೆ, ಪ್ರಥಮೇ ಹಿರಣ್ಯಾಕ್ಷ ಹಿರಣ್ಯಕಶ್ಯಪ, ದ್ವಿತೀಯ ರಾವಣ ಕುಂಭಕರ್ಣ, ತೃತೀಯ ಶಿಶುಪಾಲ ದಂತಮಕ್ರಃ. ಯಾವ ಕೈಕಸಿಯ ಗರ್ಭದಲ್ಲಿ ವಿಶ್ವವಸುವಿನ ಸುಪುತ್ರರಾಗಿ ರಾವಣ, ಕುಂಭಕರ್ಣ ಎಂಬ ಹೆಸರಿನಿಂದ ಅವತಾರ ಮಾಡಿದ್ದಾರೆ, ಅವರು ಹುಟ್ಟಿದ ತಕ್ಷಣ ಭೂಮಿ ಆಕಾಶಗಳ ಧೂಮಕೇತುಗಳು ಉದುರುತ್ತಿದೆ, ರಕ್ತದ ಮಳೆಯೇ ಹರಿಯುತ್ತಿದೆ, ಯಾವ ವಿಷಜ್ವಾಲೆ ಗಾಳಿ ಬೀಸ್ತಾ ಇದೆ, ಉಚ್ಚಂತ ಬಿರುಗಾಳಿ ಅಲ್ಲೋಲ ಕಲ್ಲೋಲವಾಗ್ತಾ ಇದೆ. ಕಾರಣ ಹೇಗೆಂದ್ರೆ ಅವರು ಹುಟ್ಟಿರ್ತಕ್ಕಂಥ ಆ ಘಳಿಗೆ ಹಾಗಿತ್ತು. ಅದಕ್ಕೆ ಈ ಮಗುಗೆ ಏನಂತ ಹೆಸರಿದೋದ್ರು ರಾವಣ. ಇವರಿಗೆ ಕುಂಭಕರ್ಣ ಮೂರನೇ ಮಗನಾಗಿ ಅವತರಿಸಿದ್ದಾನೆ, ಭಗವದ್ಭಕ್ತ ವಿಭೀಷಣ ಎಂಬುದಾಗಿ. ಈ ರಾವಣ ಕುಂಭಕರ್ಣರಿಬ್ಬರು ಕೂಡ ಚಿಕ್ಕಂದಿಂದಲೇ ಹಠವಾದಿಗಳು, ಮಹಾಶಿವಭಕ್ತರು. ಆದರೂ ಕೂಡ ಹರಿಯನ್ನು ದ್ವೇಷ ಮಾಡುತ್ತಾ ಇದ್ದಾರೆ, ಹರಿಯನ್ನು ದ್ವೇಷ ಮಾಡುತ್ತಾ ಇದ್ದಾರೆ.
ಲೋಕಗಂಟಕರಾಗ್ತಾ ಇದ್ದಾರೆ, ದುರ್ಮಾರ್ಗರಾಗ್ತಾ ಇದ್ದಾರೆ, ದುರಹಂಕಾರ ಎತ್ತಾ ಇದೆ. ಯಾವ ಗುರುಗಳಾಗ್ತಕ್ಕಂಥ ಶುಕ್ರಾಚಾರ್ಯ ಬಂದರು, ರಾವಣ ಕುಂಭಕರ್ಣರಿಗೂ ನಮಸ್ಕಾರ ಮಾಡಿದ. ಜೈ ಗುರುಗಳಿಗೆ ಆಶೀರ್ವಾದ ಮಾಡಿದ್ರು. ಕೇಳ್ರಪ್ಪ ಮೇಲೆ ಏನ್ ಬೇಕು ನಿಮಗೆ? ಗುರುಗಳೇ, ಈ ಪ್ರಪಂಚದಲ್ಲಿ ನಮ್ಮನ್ನ ಯಾರು ಗೆಲ್ಲಬಾರದು, ಯಾರು ನಮ್ಮನ್ನು ಸೋಲಿಸಬಾರದು. ನಾವೇ ಈ ಇಡೀ ಬ್ರಹ್ಮಾಂಡ ಅಧಿಪತಿಗಳಾಗಬೇಕು. ಆ ರೀತಿ ಆಗ್ಬೇಕಾದ್ರೆ ಏನ್ ಮಾಡಬೇಕು? ಗುರುಗಳೇ ಹೇಳಿದ್ರು, ನೀವು ಬ್ರಹ್ಮದೇವರನ್ನ ಕುರಿತು ತಪಸ್ಸನ್ನು ಆಚರಣೆ ಮಾಡಿ ಆ ಬ್ರಹ್ಮನಿಂದ ವರವನ್ನು ಪಡೆಯಿರಿ. ಆ ಬ್ರಹ್ಮನಿಂದ ವರಪ್ರಸಾದ ಪಡೆದುಕೊಳ್ಳುತ್ತೆ. ಆದರೆ ನೀವು 7-14 ಲೋಕಗಳಿಗೂ ನೀವೇ ಅಧಿಪತಿಗಳಾಗ್ತೀರಾ. ಹಾಗೆ ಗುರುಗಳೇ ಹೀಗೊಂದು ನೀತಿ ಮಾರ್ಗ ಹೇಳೋದು. ಈಗ ಗುರುಗಳ ರೀತಿಯೇ ಒಂದು ರೀತಿ ಆಗ್ಬಿಡುತ್ತೆ, ಶಿಷ್ಯ ರೀತಿ ಇನ್ನೊಂದು ರೀತಿ ಆಗ್ಬಿಡುತ್ತೆ. ಗುರುಗಳು ಬಂದ್ರೆ ಗಡಗಡ ನಡುಗೋರು. ಈಗೇನಿಲ್ಲ, ಶಿಷ್ಯರಿಗೆ ಬರ್ತಾವ್ರೆ ಅಂದ್ರೆ ಗುರುಗಳೇ ನಡುಗಬೇಕು. ಯಾರೋ ಮೇಷ್ಟ್ರು ಬೆಳಗಿನ ಕ್ಲಾಸು 8 ಗಂಟೆಗೆ ಬಂದು ಸ್ಕೂಲ್ ಬಾಗಿಲು ತೆಗಿಬೇಕು. ಮನೇಲಿ ಅಡಿಗೆ ಆಗಿರ್ಲಿಲ್ಲ. ನೋಡಿ ಅಮ್ಮನ ಕತೆನ ತಡಿಗೆ ಮೇಲೆ ಚೆಂಬೆತ್ತಾಗ್ತದೆ. ಇಷ್ಟೊತ್ತಿಗೆ ಇಲ್ಲಪ್ಪ ಮಾಡೋದು ಇವ್ರಿಗೆ ಅಂತ. ತಿಂದ ಇದ್ರು ಪರವಾಗಿಲ್ಲ, ಅಲ್ಲೇ ಒಂದು ಟಿಫನ್ ಮಾಡ್ಕೊಬಿಡೋಣ ಅಂತ ಬಂದ್ಬಿಟ್ರು ಮಾಸ್ಟ್ರು. 8 ಗಂಟೆ ಆಗಿತ್ತು, 8:15 ಆಗಿತ್ತು. ಹೊಟ್ಟೆ ಕೇಳುತ್ತಾ ಒಬ್ಬ ಶಿಷ್ಯನ ಕರೆದಂತೆ, ಲೋ ರಾಮ ಬಾರೋ ಇಲ್ಲಿ. ಏನು ಗುರುಗಳೇ? ಆ ಎದುರುಗಡೆ ಹೋಗಿ 4 ಇಡ್ಲಿ ತಗೊಂಬಾರೋ. ಅವಾಗೆಲ್ಲ 50 ಪೈಸೆಗೆ ಸಿಡ್ಗಾದ ಬಟ್ಲಿ ಇಡ್ಲಿ ಅಂತ ಬರೋವು. ಆ ಇಡ್ಲಿ ತಿಂದ್ರೆ ಒಬ್ರಿಗೆ ಸಾಕು 2 ರೂಪಾಯಿ ಇಡ್ಲಿ. 2 ರೂಪಾಯಿ ಕೊಟ್ಟು ಕಳಿಸಿದ್ರು. ಇವನು 4 ರೂಪಾಯಿನೂ ತಗೊಂಡು ಹೋದ. 2 ಇಡ್ಲಿ ಪಟ್ನ ಕಟ್ಟಿಸ್ತಾ, 2 ಇಡ್ಲಿ ಅವನು ಅಲ್ಲೇ ತಿಂದ. ಆ ಪಟ್ನ ತಂದು ಮೇಷ್ಟ್ರು ಟೇಬಲ್ನಲ್ಲಿ ಮಾಡಿದ್ದ. ಮೇಷ್ಟ್ರು ಹೊಟ್ಟೆ ಹಸ್ತಿತ್ತಲ್ಲ, ಅವರು ಬಲಗಪ್ಪ ಪಟ್ನ ಬಿಟ್ಟು ನೋಡ್ತಾರೆ, 2 ಇಡ್ಲಿ ಇದಿಲ್ಲೋ. ಏನ್ ಮೇಷ್ಟ್ರೆ, ನಾನು ಎಷ್ಟು ಇಡ್ಲಿಗೋ ಹೇಳಿದ್ದು? 4ಕ್ಕೆ ಮತ್ತೆ 2 ಇದೆಯಲ್ಲ ಇಲ್ಲಿ. ಸಾರ್ 4 ನಿಮ್ಗೇನಾ? ಇನ್ಯಾರಿಗೂ ನೋಡ್ತೀನಿ ಸಾರ್. ಎಲ್ಲೋ ನನಗೆರಡು ನಿಮ್ಗೆರಡು ಅಂತ ನಾನು ಅಲ್ಲೇ 2 ತಿಂದೆ ಅಂತ. ಬುಡಬಾಯ ಹೆಂಗ್ ತಿಂದೋ ಬುಟ್ಟೆ ಸಾ ಹೆಂಗ್ ತಿಂದೋ? ಮೇಷ್ಟ್ರು ಪಟ್ಟ ಬೀಚ್ ಮಡಗಿದ್ರಲ್ಲ, ಆ ಇಡ್ಲಿ ಕೈ ತಗೊಂಡು ಸಾರ್ ನೋಡಿ ಹಿಂಗ್ ತಿಂದೆ. ಮೇಷ್ಟ್ರು ಆ ಇಡ್ಲಿ ಬಾಯಿಗೆ ಹಾಕೊಂಡೇ ಬಿಟ್ಟ. ಇಂಥ ಶಿಷ್ಯಂದಿರಾದ್ರೆ ಬಹಳ ಕಷ್ಟ. ಆದ್ರೆ ಇಲ್ಲಿ ಯಾವ ಶುಕ್ರಾಚಾರ್ಯರು ಆಶೀರ್ವಾದ ಮಾಡಿಬಿಟ್ರು, ಹೋಗಿ ಬ್ರಹ್ಮದೇವನನ್ನು ಕುರಿತು ನೀವು ತಪಸ್ಸನ್ನು ಮಾಡಿ ಆ ಬ್ರಹ್ಮದೇವನ ವರವನ್ನು ಪಡೆಯಿರಿ, 7 ಲೋಕಕ್ಕೂ ನೀವೇ ಅಧಿಪತಿಗಳಾಗಿ. ಅಂದರೆ ಯಾವ ರಾವಣ ಕುಂಭಕರ್ಣರಿಬ್ಬರು ಕೂಡ ಕಾಡಿನಲ್ಲಿ ಶುಚಿರ್ಭೂತರಾಗಿ ಸ್ನಾನ ಮುಗಿಸಿಕೊಂಡು ಉಪವಾಸ ಆಚರಣೆ ಮಾಡಿಕೊಂಡು ಆ ಬ್ರಹ್ಮದೇವನನ್ನು ಕುರಿತು ತಪಸ್ಸನ್ನು ಆಚರಣೆ ಮಾಡ್ತಾರೆ. ದಿನ 1 ಆಯ್ತು, 2 ಆಯ್ತು, ವಾರವಾಯ್ತು.
ತಿಂಗಳಾಯಿತು, ವರ್ಷ ಕಳೆದರೂ ಕೂಡ ಇವರ ತಪಸ್ಸು ನಿಲ್ತಾ ಇಲ್ಲ. ಓಂ ಬ್ರಹ್ಮದೇವಾಯ ನಮಃ, ಓಂ ಬ್ರಹ್ಮದೇವಾಯ. ಎಂತಹ ಮಳೆ ಬೀಳಲಿ, ಗಾಳಿ ಬೀಸಲಿ, ಗುಡುಗು ಸಹಿತವಾಗಿರ್ತಕ್ಕಂಥ ಭೀಕರವಾದ ಮಳೆ ಬಂದರೂ ಕೂಡ ಇಲ್ಲೇ ಇಲ್ಲ. ಬೆಟ್ಟ ಗುಡ್ಡಗಳ ಮೇಲೆ ಉರುಳಿದರೂ ಸರಿಯೇ, ಏನೇ ಹಿಂಸೆ ಕೊಟ್ಟರು ಅವರು ಕಂಡುಬಿಡ್ತಾ ಇಲ್ಲ. ಬ್ರಹ್ಮದೇವನ ಕುರಿತು ತಪಸ್ಸನ್ನು ಮಾಡ್ತಾ ಇದ್ದಾರೆ. ದೇವಾನುದೇವತೆಗಳಿಗೆಲ್ಲ ಒಂದು ಸಂಕಷ್ಟ. ಯಾಕೆಂದ್ರೆ ರಾಕ್ಷಸರು ವರ ಕೇಳಿಕೊಂಡ್ರೆ ನಮಗೆ ಮೊದಲು ಆಪತ್ತು. ದೇವೇಂದ್ರ ಮೊದಲೇ ಯೋಚನೆ ಮಾಡ್ತಾನೆ, ಯಾರ ಹೋಗಲಿ ಮೊದಲು ದೇವೇಂದ್ರನಿಗೆ ಕೈ ಹಾಕೋದು. ಯಾಕೆಂದ್ರೆ ಸ್ವರ್ಗ ಅನ್ನೋದು ಇದೆಯಲ್ಲ, ಅದಕ್ಕಿಂತ ಭಾಗ್ಯ ಇನ್ನೇನು ಬೇಕು? ಆ ಸ್ವರ್ಗ ಲೋಕ ಕಿತ್ಕೋಬೇಕು ಅಂತ ಆ ದೇವೇಂದ್ರ ಬಳಿಗೆ ಮೊದಲು ಕೈ ಹಾಕ್ತಾರೆ. ಅದಕ್ಕೋಸ್ಕರ ದೇವೇಂದ್ರ ಮೊದಲು ಯೋಚನೆ ಮಾಡ್ದ. ಅವನ ಬಳಿ ಇರ್ತಕ್ಕಂಥ ಅಷ್ಟದಿಕ್ಪಾಲಕರನ್ನು ಕರೆದ, ಅಪ್ಪ ಹೆಂಗಾದ್ರೂ ಮಾಡಿ ಅವರಿಬ್ಬರ ತಪಸ್ಸನ್ನು ಭಂಗ ಮಾಡಿ ಬನ್ನಿ ಅಂದ್ರೆ, ವಾಯುದೇವ ಅಂದ, ನೀವೇನು ಚಿಂತೆ ಮಾಡಬೇಡಿ ಸ್ವಾಮಿ, ನಾನಿದ್ದೀನಿ, ಏನ್ ಮಾಡ್ತೀಯೋ? ಜೋರ ಗಾಳಿ ಬರೆಸ್ತೀನಿ, ಅವಾಗ ಕಣ್ ಬಿಟ್ಬಿಡ್ತಾರೆ, ತಪಸ್ ಭಂಗವಾಯ್ತಾರೆ. ವಾಯುದೇವ ಬಂದ, ಬಿರುಗಾಳಿಯನ್ನು ಬೀಸ್ತಾ ಇದ್ದಾನೆ, ಗಿಡ ಮರಗಳೇ ಉರುಳಿ ಬೀಳ್ತಾ ಇವೆ, ಭಯಂಕರವಾದ ಗಾಳಿ. ಆದರೂ ಕೂಡ ಇವರ ತಪಸ್ಸು ಚಲಿಸಲೇ ಇಲ್ಲ. ಹಿಂತಿರುಗಿ ಬಂದ, ಕತ್ಬಗಿಸ್ಕೊಂಡು ನಿಂತವನು, ಇದ್ಯಾಕೋ ಸ್ವಾಮಿ, ಅವ್ರು ತಪಸ್ಸನ್ನು ಮಾಡಿದ್ರೆ ನನ್ನ ಕೈಲಾಗಲ್ಲ. ಯಜ್ಞೇಶ್ವರ ಇದ್ದಲ್ಲ, ಅವನ ಮೇಲೆ ಗೆದ್ದ, ಈ ವಾಯುದೇವನ ಕೈಲಿ ಏನಾಯ್ತು, ನಾನು ಹೋಗ್ತೀನಿ ಸ್ವಾಮಿ. ಹೋಗೋ, ಸ್ವಲ್ಪ ನಿಂತ್ಕೊಳ್ಳಿ. ಹೆಂಗೇನೆ ನಿಂತ್ಕೊಳ್ಳಿದ್ರು ಅವ್ರು ಕೇಳಿಸ್ತಾನೆ ಇಲ್ಲ. ಯಾರನವ? ಯಜ್ಞೇಶ್ವರನ್ನ. ನೀನು ಅಗ್ನಿ ಕಡೆ ಸುಟ್ಟು ಬಿಡ್ತೀಯಾ, ಹೋದ ತಕ್ಷಣ ಸುಟ್ಟು ಹಾಕ್ಬಿಡ್ತೀವಿ, ಸ್ವಲ್ಪ ನಿಂತ್ಕೊಳ್ಳೋ ಅಂದ್ರು. ನಿಂತ್ಕೊಳ್ಳೋ ಅಂದ್ರೆ ಯಾಕೆ ಸ್ವಾಮಿ, ನೀನು ಹೆಂಗಪ್ಪ ಅವನು ಭಂಗ ಮಾಡ್ತೀಯಾ? ಅವ್ರು ಕುಂತು ಬಿಟ್ಟವ್ರೆ ನಿಶ್ಚಲವಾದ ಮನಸ್ಸಿಂದ, ಹೆಂಗೋ ತಪಸ್ಸನ್ನು ಭಂಗ ಮಾಡ್ತೀಯಾ? ಸ್ವಾಮಿ, ನಾನು ಹೋಗಿ ಬೆಂಕಿ ಮಳೆಯನ್ನು ಸುರಿಸ್ತೀನಿ. ಆ ಬೆಂಕಿ ಮಳೆಯಿಂದ ಅವರ ಮೈಯೆಲ್ಲ ಸುಟ್ಟು ಗಾಯವಾಗಿ ತಟ್ಟು ಕಂಡುಬಿಟ್ಬಿಡ್ತಾರೆ. ಬೇಷ್, ಬಹಳ ಸಂತೋಷ ಕಣಯ್ಯ, ಹೋಗು. ಬರನೆ ಬಂದಂತ ಆ ಯಜ್ಞೇಶ್ವರ ಬೆಂಕಿ ಮಳೆಯನ್ನ ದಗದಗದಗದಗದಗದಗದ ರಾವಣ ಕುಂಭಕರ್ಣರ ಮೇಲೆ ಸುರಿಸ್ತಾ ಇದ್ದಾನೆ. ಇವರು ಅಲುಗಾಡ್ತಾ ಇಲ್ಲ. ಹಠವಾದಿಗಳು ಅಂದ್ರೆ ಇವರು, ಈ ದಾನವರು. ಓಂ ಬ್ರಹ್ಮದೇವಾಯ ನಮಃ. ವಾಯುವಿಗೆ ಚಲಿಸಲಿಲ್ಲ, ಬೆಂಕಿಗೆ ಸುಡಲಿಲ್ಲ, ಮತ್ತಿನ್ನೇನು ಮಾಡುವುದು ಅನ್ನುವಾಗ ಅವರ ತಪಸ್ಸು ಹಣ್ಣಾಯ್ತು. ಗೊತ್ತು ಯಾವ ಬ್ರಹ್ಮದೇವ ಥಟ್ಟಲ್ಲಿ ಪ್ರತ್ಯಕ್ಷವಾಗುತ್ತ. ರಾವಣನಲ್ಲಿ ಪ್ರತ್ಯಕ್ಷನಾದವನಿಗೆ ಕೇಳ್ತವಂತೆ, ಕಣ್ಬಿಟ್ಟ ರಾವಣ, ಬಂದಿಯ ಬ್ರಹ್ಮದೇವ, ಪಿತಾಮಹ, ಇದೋ ನಮೋ ನಮಃ. ಏನಾಗಬೇಕಪ್ಪ? ಯಕ್ಷ ಕಿನ್ನರ ಕೆಂಪೂರಾಚಾರ್ಯ ದೇವಾನುದೇವತೆಗಳಿಂದ, ಹರಿಯಿಂದ, ಶಿವನಿಂದ, ಬ್ರಹ್ಮ, ಹೇ ಬ್ರಹ್ಮದೇವ, ನಿನ್ನಿಂದ ನನಗೆ ಯಾರಿಂದಲೂ ವರಬಾರವರ ಕೊಟ್ಟು. ಬ್ರಹ್ಮದೇವ ಅಂದ, ಅಲ್ಲಪ್ಪ, ಯಾರಿಂದಲೂ ವರಬಾರವರ ತಗೋಬಿಟ್ರೆ ನೀನು ಚಿರಾಯವಾಗಿ ಇಲ್ಲೇ ಬದುಕಿರ್ತೀಯ. ತಾಯಿ ಗರ್ಭದಿಂದ ಹುಟ್ಟಿದಂಥ ಮನುಷ್ಯ ಪ್ರತಿಯೊಬ್ಬರೂ ಕೂಡ ಒಂದಲ್ಲ ಒಂದು ದಿನ ಈ ಪ್ರಪಂಚವನ್ನು ಬಿಟ್ಟು ಹೋಗಲೇಬೇಕು. ಇದು ಕಾಲ ನಿಯಮ. ಆದರೂ ಕೂಡ ನಾನು ಭಕ್ತಿಗೆ ಮೆಚ್ಚಿದ್ದೇನೆ. ಇನ್ನೊಂದಿಬ್ರು ಬಿಟ್ಬಿಟ್ಟಲ್ಲ ಅಂದ ಬ್ರಹ್ಮದೇವ. ಯಾರನ್ನ?
ನರ ವಾನರ ಇವರನ್ನೆಲ್ಲ ಜಯಿಸಿದ ಮೇಲೆ ಆ ನರವಾನರರು ಎತ್ತಣರೆನಿಗೆ ಕೊಡುವರವನ್ನ ಇದೇ ಸಮಯ ಅಂತ ತಥಾಸ್ತು ಅಂದ ಬ್ರಹ್ಮ. ಇನ್ನೇನು ಕುಂಭಕರ್ಣವರಿಗೆ ಬರಬೇಕು. ದೇವಾನುದೇವತೆಗಳಲ್ಲಿ ಯೋಚನೆ ಮಾಡಿ, ಓಹೋ ರಾವಣನಿಗೆ ಇಂಥ ಹೊರ ಕೊಟ್ಟಿದ್ದಾನೆ, ಇನ್ನು ಕುಂಭಕರ್ಣನಿಗೆ ಇನ್ನೇನು ಹೊರ ಕೊಟ್ಬಿಡ್ತಾರೆ ಈ ಬ್ರಹ್ಮದೇವ. ಅಯ್ಯ ನಾರದ, ಈಗ ಒಂದು ಸಹಾಯ ಮಾಡ್ಬೇಕಪ್ಪ ನೀನು. ದೇವತೆಗಳ ನಿಮಗೆ ಒಳ್ಳೆದಾಗೋದಾದ್ರೆ ಏನು ಹೇಳಿ? ಏನಿಲ್ಲ, ನೀನು ಸರಸ್ವತೀ ದೇವಿ ಬಳಿಗೆ ಹೋಗ್ಬಿಟ್ಟು ಆ ಕುಂಭಕರ್ಣನ ನಾಲಿಗೆ ಹೋಗಿ ಸೇರ್ಕೊಳ್ಳಕ್ಕೆ ಸ್ವಲ್ಪ ಅನುಕೂಲ ಮಾಡಿಕೊಡಪ್ಪ. ಇಷ್ಟೇ ತಾನೇ ಓಡೋಡಿ ಬಂದ ಸರಸ್ವತಿ ಆ ಶಾರದಾ ಅಂಬೆಯ ಬಳಿಗೆ, ಅಮ್ಮ ತಾಯಿ ಜಗಜ್ಜನನಿ ಮಾತಾ, ಏನು ನಾರದ, ನೀನಿಂದ ಒಂದು ಲೋಕ ಕಲ್ಯಾಣವಾದ ಕಾರ್ಯವಾಗಬೇಕು. ಏನಪ್ಪ ನೋಡ್ತಾಯಿ, ನಿನ್ನ ಗಂಡ ಆಗಲೇ ಆ ರಾವಣ ಹೊರ ಕೊಟ್ಬಿಟ್ಟಿದ್ದಾನೆ. ಈಗ ಕುಂಭಕರ್ಣನ ಬಳಿ ಒಂದು ಪ್ರತ್ಯಕ್ಷವಾಗಿದ್ದಾನೆ. ಅವನೇನೇನು ಕೇಳುವಂತ ವರನ, ಪ್ರಪಂಚ ಉಳಿಬೇಕು, ಲೋಕೋದ್ಧಾರವಾಗಬೇಕು. ಅವನು ಕೇಳುವ ವರ ತದ್ವಿರುದ್ಧವಾಗುವಂತೆ ಅವನ ನಾಲಿಗೆ ಹೋಗಿ ಸೇರ್ಕೊಂಡ್ಬಿಡ್ತಾ ಇದ್ದೀನು ಅಂದಾಗ ಸರಸ್ವತಾ ದೇವಿ ಆ ಕುಂಭಕರ್ಣನ ನಾಲಿಗೆ ಬಂದು ಕುಂತಿದ್ದಾಳೆ. ಬ್ರಹ್ಮದೇವ ಪ್ರತ್ಯಕ್ಷನಾದ, ಕಣ್ಬಿಟ್ಟ ಕುಂಭಕರ್ಣ. ಏನಪ್ಪ ಏನು ಬರಬೇಕು? ಬಂದಿದ್ದೇನೆ. ಇವ್ರು ಏನೇನೇನೇನೋ ಕೇಳಬೇಕು ಅಂತ ಇದ್ದವನು ತದ್ವಿರುದ್ಧವಾಗಿ ಮಾತನಾಡ್ತಾ ಇದ್ದಾನೆ. ಕೊಡು ನನಗೆ ಬ್ರಹ್ಮದೇವ, ಕೊಡು ನನ್ನ ಒಂದು ವರವ. ಏನೋ ನಿದ್ರೆಯ ಅದಕ್ಕೆ ಯಾವ ಸೀಮೆ ಹೊರನೇ ಕೇಳೋರು? ಯಾರ ನಿದ್ರೆ ಮಾಡೋ ಹೊರ ಕೇಳ್ತಾನ? ಸ್ವಾಮಿ ನಿನಗೆ ಎಚ್ಚರ, 6 ತಿಂಗಳು ಒಂದ್ಸಲ ಎಚ್ಚರ ಮಾಡ್ಕೊ. ಒಂದು ಸಾರಿ ತಿನ್ಬಿಟ್ಟು ನೀನು ಮಲಗಿದ್ರೆ ಇನ್ನು 6 ತಿಂಗಳಿಗೆ ಒಂದು 10-12 ಆನೆ, ಒಂದು 10-12 ಗಂಟೆಗೆ ಅಕ್ಕಿ, ಒಂದು 10-12 ಅವರೆಕಾಳು ತಂದು ಸುರ್ಬಿಟ್ರೆ ಅವಾಗ ತಿನ್ಬಿಟ್ಟು ಮನೆಗೆ ಕೊಟ್ಟು 4 ತಿಂಗಳು ಮೇಲೆ ಕೆಟ್ಟೋದು. ಆನೆ ಯಾವುದು ಬಿಡಕ್ಕಿಲ್ಲ, ಮರ ಗಿಡ ಎಂಡ ಎಲೆ. ಕುಂಭಕರ್ಣ ಅಂತ ಮಹಾನುಭಾವ, ಅಜಾನುಭಾವು ತಥಾಸ್ತು ಎಂದ. ಎತ್ತ ಕಡೆ ಯಾವ ರಾವಣ ಕುಂಭಕರ್ಣರು ವರವನ್ನ ಪಡೆದು ಬಂದರಂತೆ ತಮ್ಮ ಲಂಕಾಪಟ್ಟಣಕ್ಕೆ ಬಂದು ಆ ಸುವರ್ಣ ಲಂಕೆಯಲ್ಲಿ ತಾವು ಇಂದ್ರಜಿತು ಅತಿಕಾಯ ಮಹಾಕಾಯ ಹಲವಾರು ರಕ್ಕಸಿಂದ ಕೂಡಿ ಆ ರಾಜ್ಯವನ್ನು ಪರಿಪಾಲನೆ ಮಾಡಿಕೊಂಡು ದೇವತೆಗಳನ್ನೆಲ್ಲ ಹಿಂಸೆ ಕೊಡ್ತಾ ಇದ್ದಾರೆ. ದೇವತೆಗಳೆಲ್ಲ ಪಲಾಯನ ಮಾಡ್ತಾ ಇದ್ದಾರೆ. ಯಾರಾದ್ರೂ ನಾರಾಯಣ ಗೋವಿಂದ ಅಂತ ಕೂತಿದ್ರು ಸಾಕು, ಒಂದು ನಾಮನೇ ಕೊಡುವಂತೆ. ಅವ್ರು ತಕ್ಷಣ ಓಂ ನಮಃ ಶಿವಾಯ ಅಂದ್ರೆ ಗೆದ್ರು, ಇಲ್ಲ ಅಂದ್ರೆ ಅವ್ರು ನಾಮನೇ ನೆಕ್ಕ ಬಿಡುವುದು. ನಾರಾಯಣ ಅನ್ನೋ ಶಬ್ದನೇ ಕೇಳಂಗಿಲ್ಲ ಇವರಿಗೆ. ಹರಿಗೆ ವೈರಿಗಳಾಗಿದ್ದಾರೆ. ಯಾವ ಋಷಿಗಳನ್ನ ಮುನಿಗಳನ್ನ ತಪಸ್ವಿಗಳನ್ನ ಹಿಂಸೆ ಕೊಡ್ತಾ ಇದ್ದಾರೆ. ಅವರೆಲ್ಲರೂ ಇವನ ಕಾಟವನ್ನು ತಾಳಲಾರದೆ ಗೋವಿಂದ ಶ್ರೀಹರಿ ನಾರಾಯಣ ದೇವಲೋಕಕ್ಕೆ ದಿಗ್ವಿಜಯವನ್ನು ಮಾಡಿ ಅಷ್ಟದಿಕ್ಪಾಲಕರ ಹಟ್ಟಾಡಿಸಿ ನವಗ್ರಹಗಳನ್ನೇ ತನ್ನ ಪಾದ ಮೆಟ್ಟಿಲಾಗಿ ಮಾಡಿಕೊಂಡು ದಿಟ್ಟತನದಿಂದ ಅಟ್ಟಹಾಸದಿಂದ ಮೆರೆಯುತ್ತಿದ್ದಾನಂತೆ ರಾವಣ. ಅವನ ಹಟ್ಟಹಾಸಕ್ಕೆ ಬೆದರಿ ಬೆಂದಾರು ದೇವತೆಗಳು ತಮ್ಮ ತಮ್ಮ ಪಟ್ಟವನ್ನು ಬಿಟ್ಟು ದೇವಲೋಕವನ್ನು ಬಿಟ್ಟು ದಿಕ್ಕುಪಾಲಾಗಿ ಭೂಲೋಕದ ಕಡೆ ಎಲ್ಲರೂ ಓಡಾಡ್ತಾ ಇದ್ದಾರೆ. ಲೋಕದಲ್ಲಿ ಪೂಜೆ ಪುರಸ್ಕಾರಗಳಿಲ್ಲ, ನೀತಿ ನಿಯಮವಿಲ್ಲ, ಎಲ್ಲ ಅಧೋಗತಿಗೆ ಬಂದಿದೆ ಲೋಕ. ಎಲ್ಲರೂ ಕೂಡ ಕಣ್ಣೀರಾಗ್ತಾ ಇದ್ದಾರೆ. ಯಾವ ನಾಗಮ ಋಷಿಗಳು ಆಕಾಶ ಮಾರ್ಗದಲ್ಲಿ ಆ ತಾಳವನ್ನು ಹಾಕೊಂಡು ವೀಣೆಯನ್ನು ನುಡಿಸಿಕೊಂಡು ಬರ್ತಾ ಇದ್ದಾರೆ. ನಾರಾಯಣ ನಾರಾಯಣ ಶ್ರೀಹರಿ ಕರುಣ ಭರಣ ಕರುಣ ಭರಣ ಕಮಲ ರಮಣ ವರಣ ಸುರಲೋಕ ವರಣ
ದೇವೇಂದ್ರ, ಅಗ್ನಿ, ಯಮ, ವಾಯು, ವರುಣ, ಇದೇನಪ್ಪ ದೇವಲೋಕವೇ ಬರಲಾಗಿ ಎಲ್ಲರೂ ಈ ಕಡೆ ಹೋಗ್ತಾ ಇದ್ದಾರಲ್ಲ, ನೋಡೋಣ ಅಂತ ಹೇಳಿ ಆ ನಾರದರು ಬಂದವರೇ ಆ ದೇವತೆಗಳ ಮುಂಭಾಗದಲ್ಲಿ ಶ್ರೀಮದ್ರಮಣ ಗೋವಿಂದ ನಾನ್ ಮಹಾತ್ಮರನ್ನ ಕಂಡಂತ ದೇವತೆಗಳೆಲ್ಲ ನಮೋ ನಮೋ ಬ್ರಹ್ಮವಾನ್ ಸಪುತ್ರ ದೀರ್ಘಾಯುಷ್ಮಾನ್ ಭವ. ದೇವೇಂದ್ರ, ಇದೇನಪ್ಪ ನಿನ್ನ ಸಾರಥ್ಯದಲ್ಲಿ, ನಿನ್ನ ಅಧ್ಯಕ್ಷತೆಯಲ್ಲಿ ಎಲ್ಲರನ್ನೂ ಕರ್ಕೊಂಡು ಎಲ್ಗೂ ಹೋಗ್ತಾ ಇದೆಯಾ? ಏನಾಯ್ತೋ ನಿನ್ನ ಸ್ವರ್ಗ? ನಾರನ್ನ ನೀವು ಆಡ್ಕೊಳಕ್ಕೆ ಅಂತ ಕೇಳ್ತೀರಾ? ಹಾಗೇನಿಲ್ಲಪ್ಪ, ಏನೋ ತೊಂದರೆಗೆ ಸಿಕ್ಕಾಕೊಂಡ್ರಂಗಿದ್ಯಾ? ಏನ್ ಸಮಾಚಾರ? ಸ್ವಾಮಿ, ಆ ರಾವಣ ನಮ್ಮ ದೇವಲೋಕಕ್ಕೆ ನುಗ್ಗಿ ನಮಗೆ ಕೊಡಬಾರದ ಕಾಟವನ್ನು ಕೊಟ್ಟು ನಮ್ಮನ್ನೆಲ್ಲ ಭೂಲೋಕದ ಕಡೆ ತಳ್ಳಿಬಿಟ್ಟಿದ್ದಾನೆ ಸ್ವಾಮಿ. ಅಷ್ಟೊಂದು ಬಲಿಷ್ಠನಾಗಬೇಕಾದ್ರೆ ನಾರಾಯಣ ನಾರಾಯಣ ನಾರಾಯಣ, ಆ ರಾವಣನಿಗೆ ಅಷ್ಟೊಂದು ಬಲ ಶಕ್ತಿ ಇಷ್ಟೆಲ್ಲ ದೊರಕಬೇಕಾದ್ರೆ ಏನು ಕಾರಣ? ನಾರರೇ ನಿಮ್ಗೆ ಗೊತ್ತಿಲ್ವೇ? ಆದ್ರೆ ನಾರರು ಗೊತ್ತು. ಆ ಗೊತ್ತಿದ್ರು ಕೂಡ ಕೇಳ್ತಾ ಇದ್ದಾರೆ, ನಿಮಗ್ ಗೊತ್ತಿಲ್ವೇ? ಇಲ್ಲ ಕಣಪ್ಪ ಸ್ವಾಮಿ, ಬ್ರಹ್ಮದೇವನಿಂದ ವರವನ್ನು ಪಡೆದಿದ್ದಾನೆ ಆ ರಾವಣೇಶ್ವರ. ಯಕ್ಷ, ಕಿನ್ನರ, ಗರುಡ, ಗಂಧರ್ವ, ದೇವಾನು ದೇವತೆಗಳಿಂದಲೂ ಯಾರಿಂದಲೂ ಮರಣವಾದ ವರ ಪಡೆದುಕೊಂಡಿದ್ದಾನೆ. ಆದ್ದರಿಂದ ನಮಗೆ ಈ ಗತಿ ಬಂದಿದ್ದೇನೆ. ವರ ಕೊಟ್ಟವನು ಯಾರು? ಸ್ವಾಮಿ, ಅದೇ ನಿಮ್ಮ ತಂದೆ ಬ್ರಹ್ಮದೇವ. ಮತ್ತೆ ಹೋಗಿ ಕೇಳಿದ್ರೆ ಆಯ್ತಪ್ಪ. ಸ್ವಾಮಿ, ಇಷ್ಟೊಂದು ಸುಲಭವಾಗಿದೆ ನ್ಯಾಯ, ಎಷ್ಟು ಬೇಗ ಪರಿಹಾರ ಮಾಡಿಬಿಟ್ರಿ. ಅದಕ್ಕೆ ನಿಮ್ಮನ್ನ ನಾರದರು ಅನ್ನೋದು. ನಾರಾಯಣ ನಾರಾಯಣ, ಹೌದು ಕಣಿಯ. ಆದ್ರೆ ಬ್ರಹ್ಮದೇವರ ಬಳಿಗೆ ಹೋಗಿ ನಾವೆಲ್ಲರೂ ಕೇಳಿದ್ರೆ ಇದು ಪರಿಹಾರವಾಗುತ್ತೆ. ನೀನು ವರ ಕೊಟ್ಟೆ, ನಮಗೆ ಕಷ್ಟ ಕೊಡ್ತಾ ಇದ್ದಾನೆ, ಕಾಪಾಡು ಅನ್ನೋದನ್ನು. ಆಗ ಅವನು ಪರಿಹಾರ ಮಾಡಲೇಬೇಕು ತಾನೆ. ಬನ್ನಿ, ನಾರನ ಸಹಿತವಾಗಿ ಎಲ್ಲರೂ ಬರ್ತಾ ಇದ್ದಾರೆ ಬ್ರಹ್ಮದೇವನ ಬಳಿಗೆ ಸತ್ಯಲೋಕಕ್ಕೆ. ವಾಣಿ ಸಮೇತನಾಗಿ ಯಾವ ಮಹಾನುಭಾವ ಬ್ರಹ್ಮದೇವ ಕಮಲಾಸನಾಗಿ ಕುಳಿತಿದ್ದಾನಂತೆ. ಪಂಚಾಂಗವನ್ನು ಕೈ ಹಿಡಿದುಕೊಂಡು ಕುಂತವನೇ. ಎಲ್ಲರೂ ಬಂದಿದ್ದೆ. ನಮೋ ನಮೋ ಬ್ರಹ್ಮದೇವ, ನಮೋ ನಮೋ ಬ್ರಹ್ಮದೇವ. ಕಣ್ಬಿಟ್ಟ ಬ್ರಹ್ಮದೇವ ಧ್ಯಾನಾಸಕ್ತನಾಗಿ ಕುಳಿತಿದ್ದವನು. ಏನ್ರಪ್ಪ ಸ್ವಾಮಿ, ನೀವು ರಾವಣ ಹೊರ ಕೊಟ್ರಿ, ಅವನು ಲೋಕ ಕಂಟಕನಾಗಿ ನಮ್ಮೆಲ್ಲರಿಗೂ ಕೊಡಬಾರದ ಕಷ್ಟವನ್ನು ಕೊಟ್ಟು ನಮ್ಮ ಹೆಂಡತಿ ಮಕ್ಕಳನ್ನು ಬೀದಿ ಪಾಲು ಮಾಡಿ ನಮಗೆ ಕಡು ಕಷ್ಟ ಕೊಟ್ಟಿದ್ದಾನೆ. ಕಾಪಾಡಿ ಬ್ರಹ್ಮದೇವ ಅಂದ, ಅಪ್ಪ ನಾನು ಹೊರ ಕೊಡೋದೇ ಹೊರತು ಕಾಪಾಡೋದು ಗೊತ್ತಿಲ್ಲ. ನಿಮ್ಮ ನ್ಯಾಯ ಚೆನ್ನಾಗಿದೆ ಸ್ವಾಮಿ, ಮಕ್ಕಳು ಮಾತ್ರ ಬೇಕು, ಸಾಕಾಗಲ್ಲ ಅಂದ್ರೆ ಇದು ಯಾವ ನ್ಯಾಯ? ಮದುವೆ ಮಾಡ್ಕೋಬೇಕು, ಮಕ್ಕಳನ್ನು ಪಡ್ಕೋಬೇಕು, ಆದ್ರೆ ಅನ್ನ ತಂದು ಹಾಕಕ್ಕಾಗಲ್ಲ, ಮಕ್ಕಳಿಗೆ ಇಟ್ಟು ಬಟ್ಟೆ ಕೊಡಕ್ಕಾಗಲ್ಲ ಅಂದ್ರೆ ಯಾರು ನಂಬ್ತಾರ? ಹಾಗಾಯ್ತು ನೀವು ಹೇಳೋ ಮಾತು. ಹೇ ಬ್ರಹ್ಮದೇವರೇ ಕಾಪಾಡಿ. ಅಷ್ಟೇ ಅಪ್ಪ, ನಾನು ಸೃಷ್ಟಿಕರ್ತ, ಸೃಷ್ಟಿ ಮಾಡೋದು ಅಷ್ಟೇನೆ. ಇದೆಲ್ಲವೂ ಈ ಕಾರ್ಯಭಾರ ಯಾರಿಂದ ಅಂದ್ರೆ ನೀವು ಲಯಕರ್ತನಾದ ರುದ್ರನ ಬಳಿಗೆ ಹೋಗ್ಬಿಡಿ, ಅಲ್ಲಿ ಪರಿಹಾರವಾಗುತ್ತೆ. ಇವ್ರು ಹೇಳೋದ್ರಲ್ಲೂ ಸತ್ಯ ಇದೆ. ಯಾಕೆಂದ್ರೆ ಇವ್ರು ಇಲ್ದ್ರೆ ಹಿಂಗೆ ಮಾತಾಡ್ತಿರ್ಲಿಲ್ಲ. ಯಾರೋ ಇವ್ರು ಈ ರೀತಿಯಾಗಿ ಮಾತನಾಡ್ತಿರ್ಲಿಲ್ಲ. ಬನ್ನಿ, ಆ ಶಿವನ ಬಳಿಗೆ ಹೋಗಿ ಆ ಶಂಕರನನ್ನೇ, ಆ ತ್ರಿಭಂಗರನ್ನ, ಆ ರುಡಾಮಾಲರನ್ನ, ಆ ಶಿವನನ್ನು ಬೇಡ್ಕೊಳ್ಳೋಣ. ಯಾವ ಮನೆ ದೇವರು? ಮಲ್ಲೇಶ್ವರ, ಚಿಕ್ಕ ವೀರೇಶ್ವರ. ಮತ್ತೆ ಮಲ್ಲೇಶ ಅಂತ ಕಟ್ಕೊಂಡಿರ್ಲಿಕ್ಕೆ ಮಲ್ಲಣ್ಣ. ಮಲ್ಲಣ್ಣ ಅಂದ್ರೋದೆ, ಮಲ್ಲೇಶ ಅಂದ್ರೋದೆ. ಮಲ್ಲೇಶಣ್ಣ ಅಂದ್ರೆ ನಿಮ್ಮ ಮನೆ ದೇವರು ವೀರೇಶ್ವರ ಅಂದ್ರೆ ಕೃಷ್ಣ ಈಶ್ವರ. ಅದೇನೆ ನಾನು ಹೇಳಿದ್ದು, ಈಶ್ವರನ ಸಂಬಂಧಪಟ್ಟದ್ದೇನೆ. ನಂಜುಂಡೇಶ್ವರ, ಕಲ್ಲೇಶ್ವರ, ಮಲ್ಲೇಶ್ವರ ಇವೆಲ್ಲ ಒಂದಿನೇ. ಅದಕ್ಕೆ ಮನೆ ದೇವರು ಪ್ರಾರ್ಥನೆ ಮಾಡ್ಕೊಳ್ಳಿ.
ತಿಂಗಳಿಗೂ ಚಂದಾನ